ಮಧ್ಯಪ್ರಾಚ್ಯ ದೇಶಗಳಲ್ಲಿ ದಿನನಿತ್ಯ ಕಂಡುಬರುತ್ತಿರುವ ಯುದ್ಧದ ಕಾರ್ಮೋಡ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೇವಲ ಪ್ರಾದೇಶಿಕ ಕಲಹವಾಗಿ ಉಳಿದಿಲ್ಲ. ಬದಲಾಗಿ ಇದು ಜಾಗತಿಕ ಮಟ್ಟದಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತಿದೆ. ಪ್ರಸ್ತುತ ಇಸ್ರೇಲ್ ದಾಳಿ ಮತ್ತಷ್ಟು ತೀವ್ರಗೊಂಡಿದ್ದು, ಇರಾನ್ನ 406 ಮಂದಿ ಬಲಿಯಾಗಿದ್ದಾರೆ ಎನ್ನಲಾಗಿದೆ. ಇಸ್ರೇಲ್ ತನ್ನ ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನಡಿ ಇರಾನ್ನ ಆರ್ಥಿಕತೆಗೆ ನೇರವಾದ ಹೊಡೆತ ನೀಡಿದೆ. ದಕ್ಷಿಣ ಇರಾನ್ನ ಪಾರ್ಸ್ ಅನಿಲ ಘಟಕಗಳಿಗೆ ಬಾಂಬ್ ದಾಳಿ ನಡೆಸಿದ್ದು, ಇದು ಕೇವಲ ಸೈನಿಕ ತಂತ್ರವಲ್ಲ, ಇದು ಒಂದು ಎನರ್ಜಿ ವಾರ್ಫೇರ್ ಎಂದು ಒತ್ತಿ ಹೇಳುತ್ತಿದೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ದಾಳಿಯಲ್ಲಿ ಇಸ್ರೇಲ್ ಇರಾನಿನ ದೊಡ್ಡ ಅನಿಲ ನಿಕ್ಷೇಪ ಮತ್ತು 2 ತೈಲ ಸಂಸ್ಕರಣಾ ನಗರಗಳಿಗೆ ಕ್ಷಿಪಣಿ ದಾಳಿ ಮಾಡಿದೆ ಎಂದು ಇರಾನ್ ಹೇಳಿಕೊಂಡಿದೆ. ಹೀಗಾಗಿ ಎರಡೂ ಕಡೆ ದಾಳಿ ತಾರಕಕ್ಕೇರಿದೆ. ಈ ನಡುವೆ ಇರಾನ್ ಇಸ್ರೇಲ್ ತಮ್ಮ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯನ್ನ ನಿಲ್ಲಿಸಿದ್ರೆ ನಾವು ಕೂಡ ನಮ್ಮ ದಾಳಿಯನ್ನ ಕೊನೆಗೊಳಿಸುತ್ತೇವೆ ಎಂದಿದ್ದು, ಇದಕ್ಕೆ ಇಸ್ರೇಲ್ ಯಾವುದೇ ಉತ್ತರ ನೀಡಿಲ್ಲ. ಇಸ್ರೇಲ್ ಇರಾನ್ ದಾಳಿ ಭಾರತಕ್ಕೂ ಬಿಸಿ ತಟ್ಟಲಿದೆಯಾ? ಇರಾನ್ನಿಂದ ಭಾರತ ನೇರವಾಗಿ ತೈಲ ಆಮದು ಮಾಡಿಕೊಳ್ಳುವುದಿಲ್ಲ, ಆದರೆ 80% ತೈಲವನ್ನ ಪರೋಕ್ಷವಾಗಿ ಆಮದು ಮಾಡಿಕೊಳ್ಳುತ್ತದೆ. ಉತ್ತರ ಇರಾನ್ ಹಾಗೂ ಅರೇಬಿಯನ್ ದ್ವೀಪದ ನಡುವಿನ ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ತೈಲ ಪೂರೈಸುವ ನಿರ್ಣಾಯಕ ಮಾರ್ಗವಾಗಿದೆ. ಸಂಘರ್ಷದಿಂದ ಜಲಸಂಧಿ ಬಂದ್ ಆದರೆ ಭಾರತದಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಜೊತೆಗೆ ಪೂರೈಕೆಯಲ್ಲೂ ವ್ಯತ್ಯಾಸವಾಗುವ ಸಂಭವವಿದೆ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ 14% ಏರಿಕೆ ಕಂಡಿದೆ. 1 ಬ್ಯಾರೆಲ್ ತೈಲದ ದರ 7,000 ತಲುಪಿದೆ. ಉಭಯ ದೇಶಗಳ ನಡುವಿನ ಸಂಘರ್ಷ ಹೀಗೆಯೇ ಮುಂದುವರೆದರೆ ಶೀಘ್ರವೇ ಇನ್ನಷ್ಟು ಹೆಚ್ಚಳವಾಗಬಹುದು ಎನ್ನಲಾಗಿದೆ. ಒಂದು ವೇಳೆ ಏರಿಕೆಯಾದರೆ ಮಧ್ಯಮ ವರ್ಗ, ಕಾರ್ಮಿಕ ವರ್ಗ ಮತ್ತು ಗ್ರಾಹಕರ ಮೇಲೆ ನೇರವಾದ ಪರಿಣಾಮ ಬೀರಲಿದೆ. ಜಾಗತಿಕ ರಾಜಕಾರಣದ ಚದುರಂಗದಾಟ. ಇನ್ನು ಯುದ್ಧ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮತ್ತು ಇಸ್ರೇಲ್ನ ಮೊಸಾದ್ ನಡುವೆ ರಹಸ್ಯ ಒಪ್ಪಂದ ಆಗಿರಬಹುದು ಎಂದು ಊಹಾಪೋಹಗಳಿವೆ. ಆದರೆ ಈ ಕುರಿತಾಗಿ ಯಾವುದೇ ನಿರ್ದಿಷ್ಟ ದಾಖಲೆಗಳು ಲಭ್ಯವಾಗಿಲ್ಲ. ಇನ್ನು ಇಸ್ರೇಲ್ ರೂಪಿಸಿದ್ದ ಇರಾನ್ ನಾಯಕ ಖಮೇನಿ ಹತ್ಯೆದ ಸಂಚನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಡೆ ಹಿಡಿದಿದ್ದಾರೆ ಎಂದು ವರದಿಯಾಗಿದೆ. ಇದೆಲ್ಲದರ ನಡುವೆ ಇರಾನ್ ಇಸ್ರೇಲ್ ಸಂಘರ್ಷದಿಂದಾಗಿ ವಿಮಾನಯಾನ ಸ್ಥಗಿತಗೊಂಡ ಪರಿಣಾಮ ಪ್ರವಾಸಕ್ಕೆಂದು ಇಸ್ರೇಲ್ಗೆ ತೆರಳಿದ್ದ 18 ಜನ ಕನ್ನಡಿಗರು ಇಸ್ರೇಲ್ನಲ್ಲೇ ಸಿಲುಕಿಕೊಂಡಿದ್ದಾರೆ ಎಂದು ವರದಿ ತಿಳಿಸಿದೆ. ಭಾರತಕ್ಕೆ ಸವಾಲು. ಇಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ, ರಾಜಕೀಯ ಒತ್ತಡಗಳು ಭಾರತ ಎದುರಿಸುವಂತಾಗಬಹುದು. ಒಂದು ಕಡೆ ತೈಲದ ಬೆಲೆ ಏರಿಕೆ, ಜನಸಾಮಾನ್ಯರ ಮೇಲೆ ಪರಿಣಾಮ, ಹಣದುಬ್ಬರ, ಇನ್ನೊಂದು ಕಡೆ ಜಾಗತಿಕ ಶಕ್ತಿಗಳ ನಡುವೆ ರಾಜಕೀಯ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾದ ಹೊಣೆ. ಈ ಎಲ್ಲ ಜಾಗತಿಕ ರಾಜಕೀಯ ಗೊಂದಲಗಳ ನಡುವೆ ಸರಿಯಾದ ದಿಕ್ಕು ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ. ಇಲ್ಲದೆ ಹೋದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈಗ ನಡೆಯುತ್ತಿರುವುದು ಕೇವಲ ಮಧ್ಯಪ್ರಾಚ್ಯದ ಸಂಘರ್ಷವಲ್ಲ ಅಥವಾ ತೈಲ ಬೆಲೆ ಏರಿಕೆಯಲ್ಲ, ಇದು ಒಂದು ಜಾಗತಿಕ ವ್ಯವಸ್ಥೆಯ ಶಿಥಿಲತೆ. ಇದೆಲ್ಲ ಸವಾಲುಗಳನ್ನು ದಾಟಿ ಭಾರತ ಉತ್ತಮ ಆರ್ಥಿಕತೆಯನ್ನು ಹೊಂದುವಂತಾಗಲಿ ಎನ್ನುವುದು ನಮ್ಮೆಲ್ಲರ ಆಶಯ.